ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್, HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496
825555 08472 251555. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕರ್ನಾಟಕ ರಾಜ್ಯಾದ್ಯಂತ 2 ವಾರಗಳ ಕಾಲ ವೀಕೆಂಡ್ ಕರ್ಫ್ಯೂ, 5 ದಿನಗಳವರೆಗೆ ನೈಟ್ ಕರ್ಫ್ಯೂ. ಶುಕ್ರವಾರ ರಾತ್ರಿ 10 ಗಂಟೆಯಿಂದಲೇ ವೀಕೆಂಡ್ ಟಾಪ್ ಕರ್ಫ್ಯೂ ಜಾರಿ. ಮುಂದಿನ 5 ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಬೆಳೆಯುತ್ತೆ ಅನ್ನೋದು ಹೇಳೋಕೆ ಆಗಲ್ಲ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿಕೆ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯಾದ್ಯಂತ 2 ವಾರಗಳ ಕಾಲ ವೀಕೆಂಡ್ ಕರ್ಫ್ಯೂ ಹಾಗೂ 5 ದಿನಗಳವರೆಗೆ ನೈಟ್ ಕರ್ಫ್ಯೂ ಇರಲಿದ್ದು, ಶುಕ್ರವಾರ ರಾತ್ರಿ 10 ರಿಂದ ಸೋಮವಾರ ಬೆಳಿಗ್ಗೆ 5 ಗಂಟೆಯವರೆಗೆ ವೀಕೆಂಡ್ ಕರ್ಫ್ಯೂ ಇರಲಿದೆ. ಆದರೆ ಈ ವೀಕೆಂಡ್ ಕರ್ಫ್ಯೂನಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಭಾರೀ ಹೊಡೆತ ಬಿದ್ದಿದೆ. ಕಳೆದ 2 ವರ್ಷದಿಂದ ಕೊರೋನಾ ಕಷ್ಟದಿಂದ ಹೊರಬರದ ಜನರಿಗೆ ಇದೀಗ ವೀಕೆಂಡ್ ಕರ್ಫ್ಯೂ ಮತ್ತೆ ನಡುಕ ಹುಟ್ಟಿಸಿದೆ. ರಾಜ್ಯದಲ್ಲಿ ಕೋವಿಡ್ ರೂಪಾಂತರಿ ಒಮಿಕ್ರಾನ್ ವೇಗಗತಿಯಲ್ಲಿ ವ್ಯಾಪಿಸುತ್ತಿರುವುದರಿಂದ ಮುಂಜಾಗೃತಾ ಕ್ರಮವಾಗಿ ವೀಕೆಂಡ್ ಕರ್ಫ್ಯೂ ನಿಯಮವು ಇಡೀ ಕರ್ನಾಟಕಕ್ಕೆ ರಾಜ್ಯಕ್ಕೆ ಅನ್ವಯ ಆಗಲಿದೆ ಅಂತ ಸಚಿವ ಸುಧಾಕರ್ ಹಾಗೂ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಕೋವಿಡ್ ನಿಯಂತ್ರಣಕ್ಕಾಗಿ ಕರ್ನಾಟಕದಲ್ಲಿ ಸರ್ಕಾರಿ ಕಚೇರಿಗಳು, ಮಾಲ್ಗಳಿಗೆ ಭಾರತ ಸರ್ಕಾರದ ಮಾರ್ಗಸೂಚಿ ಅನುಸರಿಸುವ ಮೂಲಕ ಚಿತ್ರಮಂದಿರ, ಮಾಲ್, ಬಾರ್, ಪಬ್ಗಳ ಒಟ್ಟು ಸಾಮರ್ಥ್ಯದ ಅರ್ಧದಷ್ಟು ಜನರಿಗೆ ಮಾತ್ರ ಹಾಗೂ ಕಡ್ಡಾಯವಾಗಿ ಲಸಿಕೆ ಪಡೆದವರಿಗೆ ಪ್ರವೇಶಕ್ಕೆ ಅವಕಾಶ ನೀಡಲಾಗುತ್ತಿದೆ. ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ನೀಡಲು ಡಬಲ್ ಡೋಸ್ ಕಡ್ಡಾಯ ಅಂತ ಕೂಡ ಹೇಳಲಾಗಿದೆ. ಇನ್ನು ಮದುವೆ ಹೊರಾಂಗಣದಲ್ಲಿದ್ದರೆ 200, ಒಳಾಂಗಣದಲ್ಲಿದ್ದರೆ 100 ಜನರಿಗೆ ಮಾತ್ರ ಅವಕಾಶ. ಅವರಿಗೂ 2 ಡೋಸ್ ಆಗಿರಬೇಕು ಎಂದು ಸಚಿವರು ಹೇಳ್ತಾ ಇದ್ದಾರೆ. ಇನ್ನು ಮಹಾರಾಷ್ಟ್ರ, ಕೇರಳದಿಂದ ಬರುವವರಿಗೆ RT-PCR ಕಡ್ಡಾಯ ಮಾಡಲಾಗಿದ್ದು, ವಿದೇಶಿ ಪ್ರಯಾಣಿಕರ ಟ್ರ್ಯಾಕಿಂಗ್ ಟ್ರೇಸಿಂಗ್ ಬಲಪಡಿಸಲು ತೀರ್ಮಾನಿಸಲಾಗಿದೆ ಎಂದು ಸಚಿವರಾದ ಆರ್ ಅಶೋಕ್, ಡಾಕ್ಟರ್ ಕೆ ಸುಧಾಕರ್ ಮಾಹಿತಿ ನೀಡಿದ್ದಾರೆ. ನೈಟ್ ಕರ್ಫ್ಯೂ ಮುಂದುವರಿಕೆಗೆ ಜೊತೆಗೆ ಕಠಿಣ ರೂಲ್ಸ್ ಜಾರಿ ಮಾಡುವ ಬಗ್ಗೆ ಹೇಳಲಾಗಿದೆ. ಸರ್ಕಾರದ ಕೋವಿಡ್ ರೂಲ್ಸ್ಗಳು ಜನಸಾಮಾನ್ಯರ ಪಾಲಿಗೆ ಉರುಳಾಗಿದೆ ಎಂದೇ ಹೇಳಬಹುದು. ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರಿಗಳು ಚಿಕ್ಕ ಪುಟ್ಟ ಕೆಲಸದಲ್ಲಿ ಕುಟುಂಬ ನಿರ್ವಹಣೆ ಮಾಡಬೇಕಾಗಿದ್ದು, ಇದೀಗ ಕೋವಿಡ್ ನಿಯಮಾವಳಿಗಳಿಗೆ ಬಲಿಯಾಗ್ತಿರೋ ಸಣ್ಣ ಪುಟ್ಟ ವ್ಯಾಪಾರಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಮಕ್ಕಳ ಶಾಲಾ ಕಾಲೇಜು ಫೀಸ್ ಕಟ್ಟಲು ಹಣ ಕೇಳ್ತಾರೆ. ವ್ಯಾಪಾರನೇ ಇಲ್ಲ ಅಂದ್ರೆ ಫೀಸ್ ಹೇಗೆ ಕಟ್ಟಬೇಕು ಅಂತ ಕಲಬುರಗಿ ನಗರದ ವ್ಯಾಪಾರಿಗಳು ಅಳಲು ತೊಡಗಿಕೊಂಡಿದ್ದಾರೆ. ಸರ್, ನಮ್ಮ ಕರ್ನಾಟಕದಾಗ ನಮ್ಮ ಗುಲ್ಬರ್ಗಾದಾಗ ಸರ್ ಲಾಕ್ಡೌನ್ ಅಂತ ಹೇಳಿ ಸರ್ ನಿನ್ನೆ ಬಂದಿರಿ ಸರ್. ನೀವು ನಿನ್ನೆ ಬಂದು ಕೇಸಿ ಇದು ಕೊಟ್ರಂತೆ ಅಸಿಸ್ಟೆಂಟ್ ಸರ್. ನಮಗೆ ನಾವು ಬಾಡಿಗೆ ಮನೆಯಾಗ ಇರ್ತೀನಿ ಸರ್. ನಮ್ಮ ಅಂಗಡಿ ಬಾಡಿಗೆದಾಗಿದ್ದೆ ಸರ್. ನಮ್ಮ ಮಕ್ಕಳು ಹೋಗ್ತಾರೆ ಸರ್. ನಾ ಏನು ಮಾಡ್ಬೇಕು ಸರ್? ಹಿಂಗೆ ಲಾಕ್ಡೌನ್ ಬಂದಂದ್ರೆ ನಮ್ಗೆ ಸ್ವಲ್ಪ ಪರಿಸ್ಥಿತಿ ಭಾಳ ಡೇಂಜರ್ ಆಗ್ಯದ ಸರ್. ಮೊದಲೇ ಈಗ ಎರಡು ವರ್ಷ ಐತೆ ಸರ್. ನಾ ಭಾಳ ಪರೇಶಾನ್ ಇದ್ದೀನಿ ಸರ್. ಏನು ಮಾಡ್ಬೇಕು ಸರ್? ನಮಗೆ ನೀವು ಹಂಗೆ ಮತ್ತು ಸಾಟರ್ಡೇ ಸಂಡೇ ಲಾಕ್ಡೌನ್ ಅಂತ ಹೇಳಿರಿ ಸರ್. ನಮ್ಮ ಪರಿಸ್ಥಿತಿ ಏನಾಗ್ಬೇಕು ಸರ್? ನನಗೆ ಸರ್ ನಾನು ಗಿಡಲಾಗ್ಯ ಸರ್. ಎಲ್ಲರೂ ಭಾಳ ಪರೇಶಾನ್ ಅಂತಿರೋದು. ಶಾಲೆ ಆಗಿದ್ದೇನೆ ಸರ್. ಅವರು ಫೀಸ್ ತುಂಬಂತ ಹೇಳ್ತಾರೆ ಸರ್. ನಾ ಏನು ಮಾಡ್ಬೇಕು ಸರ್? ಈಗ ನನಗೇನು ಅರ್ಥ ಆಗಿಲ್ಲ ಸರ್. ನಮ್ಮ ಸ್ವಲ್ಪ ಹೆಲ್ಪ್ ಮಾಡಿ ಸರ್, ಅಷ್ಟೇ ಸರ್. ಸರ್, ವ್ಯಾಪಾರ ಮಾಡಿ ನಷ್ಟದಲ್ಲಿ ಯಾವ ವ್ಯವಹಾರಗಳೆಲ್ಲ ಯಾವ ಲಾಭ ಇಲ್ಲ. ಕೊಟ್ಟು ಸಾಲ ಮುಟ್ಟಾಲಾಗ್ಯಾವ, ಬಡ್ಡಿ ಹೊಂಟಾವ, ಕಿರಾಯಿ ಕಟ್ಟಕ್ಕಾಗಲಾಗ್ಯದ, ಲೈಟ್ ಬಿಲ್ ಕಟ್ಟಕ್ಕಾಗಲಾಗ್ಯದ. ಡೈಲಿ ವ್ಯಾಪಾರ ಕಲೆಕ್ಷನ್ ಅಂತೂ ಹಳ್ಳ ಹಿಡ್ದು ಹೋಗ್ಯದ. ಮಾರ್ಕೆಟ್ ಚಾಲು ಇದ್ರೆ ಅದೇ ಹಣೆ ಬರ ಆಗ್ಯದ, ಬಂದಿದ್ರಿ ಅದೇ ಹಣೆ ಬರ ಆಗ್ಯದ. ಈ ಕೋವಿಡ್ನಿಂದ ಜನ ಸಂಪರ್ಕನೇ ಕಟ್ಟಾಗಿ ಹೋಗ್ಯದ. ಕೋವಿಡ್ ಸಂಪರ್ಕ ಕಟ್ಟಾಗ್ಯದ. ಈ ಫೈನಾನ್ಸ್ ಎಲ್ಲ ನೀವು ಸಾಲ ತೊಗೊಂಡವಲ್ಲ ಬಿಡ್ತಾರೆ ಅಷ್ಟೇ ಬ್ಯಾಕಪ್ ಆಗ್ಯಾವ. ಅವು ಬಡ್ಡಿದಾಗೆ ಸತ್ಯನಾಶ ಆಲತ್ತಿ. ಇಲ್ಲ ಲಾಕ್ಡೌನ್ ಅದ ಕೊಡಲ್ರಿ ಅಂತಂದ್ರೆ ಏನಂತಾರೆ? ರಿಕವರ್ ಇಲ್ಲ. ಯಾರು ಅವರು ಏನನ್ನಲ್ಲ, ಏನು ಮಾಡ್ತೀರಿ? ವ್ಯಾಪಾರ ಇಲ್ಲ ಸರ್, ಹಂಗೆ ಹಿಂಗೆ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಹಾಂ, ಈ ಸ್ಕೂಲ್ ಫೀಸ್ ಅವೆಲ್ಲ ಕಟ್ಟಿರಿ ನೀವು? 2 ವರ್ಷ ಆಯ್ತು, ಒಂದು ಫೀಸ್ ಇಲ್ಲ, ಒಂದು ಪೈಸಾ ಇಲ್ಲ. ಶಾಲಿ ಮೋತಿನೇ ನೋಡಲಾಗಿದೆ, ರೊಕ್ಕ ಇಲ್ಲ. ಶಾಲಿ ಬಿಡಿಸಿ ಮನ್ಯಾಗ ಕೂಡ್ಸಿರಿ ಮಕ್ಕಳಿಗೆ. ಈಗ ಶಾಲಿಗೆ ಹೋಗ್ತಾರೆ ಹುಡುಗರು, ಏನು ಮಾಡ್ತಾರೆ? ಡ್ರೆಸ್ ಬೂಟ್ ರೊಕ್ಕ ಅವ್ತಾ ಇವ್ತಾ ಕಾಪಿ ಇವ್ತಾ ಅಂತ ರೊಕ್ಕನೇ ಎಲ್ಲಿ ಇಸ್ಕೊಳ್ತೀವಿ. ವ್ಯಾಪಾರ ಮಾಡಿ ನಷ್ಟದಾಗದ. ಇದು ವೀಕೆಂಡ್ ಕರ್ಫ್ಯೂ ನಿಮ್ಮ ಅನಿಸಿಕೆ ಏನು? ಮಾಡಬೇಕಾ ಮಾಡಬಾರ್ದು? 1000-2000 ರೂಪಾಯಿ ಮಾಡಿದ್ರೆ ಬಾಡಿಗೆ ಕಟ್ಟಕ್ಕಾಗಲ್ಲ, ಲೈಟ್ ಬಿಲ್ ಕಟ್ಟಕ್ಕಾಗಲ್ಲ. ಬದುಕು ಹೆಂಗೆ ಮಾಡ್ಬೇಕು? 16 ಗಂಟೆ ಇಲ್ಲಿ ಕುಂತು ಹೆಂಡತಿ ಮಕ್ಕಳಿಗೆ ಎಲ್ಲಿ ಸಾಗಬೇಕು, ಕಿರಾಯಿ ಎಲ್ಲಿ ಕಟ್ಟಬೇಕು, ಲೈಟ್ ಬಿಲ್ ಎಲ್ಲಿ ಕಟ್ಟಬೇಕು ಸರ್? ಇದು ವೀಕೆಂಡ್ ಕರ್ಫ್ಯೂ ಮಾಡೋದು ಒಳ್ಳೇದ ಅಥವಾ ಕೆಟ್ಟದ? ಚಾಲು ಇದ್ದರೂ ಏನು ಬೆನಿಫಿಟ್ ಇಲ್ರಿ. ವೀಕೆಂಡ್ ಕರ್ಫ್ಯೂಲಿಂದ ನಮಗೇನು ಬೆನಿಫಿಟ್ ಇಲ್ರಿ. ಏನು ಒಟ್ಟು ಇದು ವ್ಯವಹಾರೇ ಇಲ್ಲ. ಪ್ರಕೃತಿ ನಿಯಮ ಸುಮ್ಮನೆ ತಡ್ಕೊಂಡು ಕುಂತಂಗೆ ಅದು ವ್ಯವಹಾರೇ ಇಲ್ಲ.
ಒಟ್ಟಿನಲ್ಲಿ ಸರ್ಕಾರ ಹಾಕಿರೋ ಟಫ್ ರೂಲ್ಸ್ಗೆ ಕೊರೋನಾ ನಿಯಂತ್ರಣಕ್ಕೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಜನಸಾಮಾನ್ಯರ ಬದುಕು ಮಾತ್ರ ಬೀದಿಗೆ ಬರುತ್ತೆ ಎಂದೇ ಹೇಳ್ಬಹುದು. ಬಿಜೆಪಿ ಕಾಂಗ್ರೆಸ್ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದಕ್ಕೆ ಶಕ್ತಿಹೀನವಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಕಾಂಗ್ರೆಸ್ ದೇಶದ 2 ರಾಜ್ಯದಲ್ಲಿ ಮಾತ್ರ ಅಧಿಕಾರದಲ್ಲಿ ಇದೆ. ಇದಕ್ಕೆ ಕಾರಣ ಏನು, ಯಾರು ಅಂತ ಅವರೇ ಹುಡುಕಬೇಕು ಎಂದು ಕಲಬುರಗಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಮಾತನಾಡಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 5 ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಬೆಳೆಯುತ್ತೆ ಅನ್ನೋದು ಈಗಲೇ ಹೇಳೋಕೆ ಆಗೋದಿಲ್ಲ. 2 ಪಕ್ಷದವರು 2023ಕ್ಕೆ ಜೆಡಿಎಸ್ ಸಂಪೂರ್ಣ ನಾಶ ಮಾಡುವುದಾಗಿ ಹೇಳ್ತಿದ್ದಾರೆ. ಮತದಾರರು ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು. ನಾವು ಈ ಭಾಗದಲ್ಲಿ ಹೋರಾಟ ಮಾಡ್ತೇವೆ. ಯಾಕೆಂದರೆ ಬ್ಯಾಕ್ವರ್ಡ್ ಎಜುಕೇಷನ್ ನೀರಾವರಿ ಇರ್ಬೋದು, ಈಗ ನಮ್ಮ ಬಂಡೆಪ್ಪ ಇರ್ಬೋದು, ಈಗ ನಾವು ಕೆಲಸ ಮಾಡ್ತಾ ಇದ್ದೀವಿ. ಲೀಡರ್ಸ್ ಬಿಟ್ಟು ಹೋಗಿದ್ದರೂ ಕೆಲವರು ಇದ್ದಾರೆ, ಈಗಲೂ ಇದ್ದಾರೆ, ನಮ್ಮ ಜೊತೆ ಸಹಕರಿಸಬೇಕು ಅಂದರು. ನಾನು ಯಾರ ಬಗ್ಗೆನೂ ಲಘುವಾಗಿ ಮಾತಾಡೋದಿಲ್ಲ. ಹೋದರೂ ಅದ್ರ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಏನು. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು 2023ಕ್ಕೆ ಈ ಪಕ್ಷವನ್ನು ಸಂಪೂರ್ಣವಾಗಿ ನಾಶನೇ ಮಾಡ್ತೀವಿ ಅಂತ ಹೇಳೋ ಪುಣ್ಯಾತ್ಮರು ಇದ್ದಾರೆ. 2 ಪಾರ್ಟಿನಲ್ಲಿ 2 ನ್ಯಾಷನಲ್ ಪಾರ್ಟೀಸ್. ಆದರೆ 2 ನ್ಯಾಷನಲ್ ಪಾರ್ಟೀಸ್ನಲ್ಲಿ ಒಂದು ನ್ಯಾಷನಲ್ ಪಾರ್ಟಿ ಸ್ವಲ್ಪ ಶಕ್ತಿ ಕಡಿಮೆಯಾಗಿದೆ. ಉದಾಹರಣೆಗೆ ಕಾಂಗ್ರೆಸ್ ತಗೊಳ್ಳೋಣ. 2 ರಾಜ್ಯದಲ್ಲಿದೆ, ಛತ್ತೀಸ್ಗಢದಲ್ಲಿ, ರಾಜಸ್ಥಾನದಲ್ಲಿ, ಬಾಕಿ ಕಡೆ ಎಲ್ಲೂ ಇಲ್ಲ. ಪಂಜಾಬಲ್ಲಿತ್ತು, ಅದ್ರ ಬಗ್ಗೆ ದಿನಕ್ಕೊಂದು ಹೇಳಿಕೆ ಏನೇನು ನಡೀತಾ ಇದೆ, ಅದು ಯಾರ ಕಾರಣ ನಮಗೆ ಸಂಬಂಧ ಇಲ್ಲ. ಇನ್ನೊಂದು 3 ತಿಂಗಳೊಳಗೆ ಏನಾಗುತ್ತೋ ಗೊತ್ತಿಲ್ಲ ನನಗೆ. ಹೀಗೆ ಈ 5 ರಾಜ್ಯಗಳಲ್ಲಿ ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಎಷ್ಟು ಗಳಿಸ್ಕೊಳ್ಳುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ಥಿತಿ ಆಗಿದೆ. ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ ಇಲ್ಲ. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಪೂಜ್ಯ ಶ್ರೀ ಶರಣಬಸವಪ್ಪ ಅಪ್ಪ ಅವರ 87ನೇ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ. ಸಡನ್ ಲಾಕ್ಡೌನ್ ಮಾಡಿದ್ರೆ ರಾಜ್ಯದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳಲಿದೆ. ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalaburgi. Contact 8496 825555 08472 25 1555. ವಿರಾಮದ ನಂತರ ಗುಲ್ಬರ್ಗ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪ ಅವರ 87ನೇ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ವಿಜೇತರಾದ ಅಂತರ್ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ವಿತರಿಸುವ ಕಾರ್ಯಕ್ರಮ ನಡೆಯಿತು. ಇಲ್ಲಿನ ದೊಡ್ಡಪ್ಪ ಅಪ್ಪ ಸಭಾಮಂಟಪದಲ್ಲಿ ಶರಣಬಸವೇಶ್ವರ ಕಲಾ ಕಾಲೇಜಿನಲ್ಲಿ ನಡೆದ ಪ್ರಶಸ್ತಿ ವಿತರಣಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ಅಧಿಕಾರಿ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರು, ಕಲಬುರಗಿ ಜಿಲ್ಲೆಯ ವಿದ್ಯಾರ್ಥಿಗಳು ತಮ್ಮದೇ ಆದ ವಿಶಿಷ್ಟ ಕಲೆಯನ್ನು ಹೊಂದಿದ್ದಾರೆ ಎಂಬುದನ್ನು ನಾನು ಅರಿತಿದ್ದೇನೆ. ಕಲಾ ವಿಭಾಗದಲ್ಲಿ ಅನೇಕ ವಿಷಯಗಳ ಕಲಿಕೆಗೆ ಪ್ರಾಮುಖ್ಯತೆ ಪಡೆದಿದೆ. ಸಂಗೀತ, ಸಾಹಿತ್ಯ, ಕಲೆ, ಹಲವಾರು ವಿಷಯಗಳನ್ನು ಕಲಾ ಭಾಗದಲ್ಲಿ ಕಲಿಯಲು ಅವಕಾಶವಿದೆ. ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ಗುರುತಿಸಿಕೊಳ್ಳಲು ಒಳ್ಳೆಯ ಸದಾವಕಾಶವಿದೆ. ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಸಲಹೆ ನೀಡಿದರು. ಕಲಾ ಭಾಗದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉನ್ನತ ಸಾಧನೆ ಮಾಡಬಹುದು ಎಂದರು. All my fellow students, I am seeing many NCC candidates also here. So first of all, I would like to apologize for the delay in arriving here because of a meeting with the Bangalore office. I have come late here, so deep apology from the bottom of my heart. Second, I would like to thank the Shrinivasappa College of Arts for inviting me on this function of inaugural ceremony of Art Academy and prize distribution of other events of the college. So, I would like to say something about the arts and the good work which has been done by SB College of inaugurating this Arts Academy, because arts is something very significant to all our lives. Arts is something which can be expressed not through words but through emotions, and the best way of expressing your emotions and transmitting those emotions to the world is through arts. So it plays a very significant role in all our lives. The culture in which we have grown, that also promotes the arts through many forms such as music, painting, literary writings, sculptures. All these things are a form of expression which, if cannot be spoken, can be expressed through the art.
So I would like to congratulate all of the students of arts here that you have been on a very great journey in the future of expressing yourself and doing great work through the arts. The Arts Academy, which has been now inaugurated by SB College, is a great platform for the students of Kalburgi and the neighboring districts to express themselves and to do good work in the arts. Because in Kalburgi, I have observed one thing, that Kalburgi has a very great culture, not only in this form of thinking or painting, but in other forms also. The literary writings of Kalburgi have been very famous. And these kind of literary forms of arts and other kind of arts must be encouraged by one and all. So I congratulate them on promoting these kind of activities, and I hope that in the future also you will be doing great and bringing a good name for the city of Kalburgi and for Central Station of Kalburgi. We say that in every work of art the artist himself is inherently present. So these the arts which you have been doing or which you have been promoting in the college is very much important for the expression of yourself. And I would also like to say that these kind of artistic activities should not be confined to the places like Kalburgi, but it should also go outside. So, Suresh sir was telling me that they have been promoting these kind of artistic activities of Kalburgi students to other areas also, and in other areas also the students are going and doing these kind of activities. So I was very happy that these kind of activities are being promoted, because we need that all these programs should be promoted, and your name and the name of Kalburgi should be famous and should be taken with high regards all over the country. The one thing which I would like to say to all of the students here is that many excellent candidates are also here. So in the future you will be playing a very much significant role in the nation building activities. The arts students will also be playing a very significant role in nation building activities, and the HC students will also be playing the nation building activities. So I would like to talk something a little bit about the preparations of UPSC also, because some of you might be interested in becoming an officer, IAS officer or IPS officer in the future. I would like to say that it is very much possible for all of us to succeed in UPSC exams and to become an officer, IAS officer, and be true and be great in the nation's development, which we are a part of. As a corporation commissioner, I can proudly say that I have been involved in many development activities of Kalburgi city, and in the future also I would like to do my role as an officer for bringing a better change in the not only in the city but also in the state and in the country. So any guidance regarding UPSC or any guidance regarding the examination or in the future activities also, definitely many of you will be trying for competitive exams. Many of you will be going for your artistic activities like painting, music, singing, literary writings. So in any field, I believe that any field if you go, you can succeed if you have a good dedication, if you are honest to your efforts, and if you are dedicated, completely dedicated, you can succeed in any field that you would like to choose. But one thing is very important, that you should believe in yourself. That is very much important. In your belief, whether if you are believing. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್ ಅವರು ಮಾತನಾಡಿ, ಆರ್ಟ್ಸ್ ಅಧ್ಯಯನ ಮಾಡಿದ ನಮ್ಮ ಭಾಗದ ಅನೇಕರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಈ ವಿಭಾಗದಿಂದ ಅನೇಕ ವಿಪುಲ ಅವಕಾಶಗಳಿವೆ, ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಸಮಾರಂಭದಲ್ಲಿ ಡಾಕ್ಟರ್ ಸುರೇಶ್ ಕುಮಾರ್ ಎನ್, ಡಾಕ್ಟರ್ MS ಪೊಲೀಸ್ ಪಾಟೀಲ್, ಶಾಂತಾ ನಿಷ್ಠಿ ಉಪಸ್ಥಿತರಿದ್ದರು. ನಮ್ಮ ಸಂಸ್ಥೆಯಿಂದ, ನಮ್ಮ ಕಾಲೇಜಿನಿಂದ ಎಲ್ಲರಿಗೂ ನಮ್ಮ ಕಾಲೇಜ್ ಪರವಾಗಿ ಎಲ್ಲರಿಗೂ ಸ್ವಾಗತ ಬಯಸುತ್ತೇವೆ. ಯಾಕಂದರೆ ನಮ್ಮ ಅಡ್ಮಿಷನು ನಮ್ಮ ಕ್ಯಾಂಪಸ್ ಆರ್ಟ್ಸ್ ಕಾಲೇಜ್ ಮಾಡೋದಕ್ಕೆ ನೀವು ಫಸ್ಟು ಈಗ ಸ್ವಾಗತ ಮಾಡುತ್ತಾ, ನಿಮಗೆ ಇನ್ನೊಂದು ನಮ್ಮ ಸಂಸ್ಥೆಯ ಸ್ವಲ್ಪ ನಿಮಗೆ ಹೆಮ್ಮೆ ಅನ್ನಿಸ್ಬೇಕು. ಇಂಥ ಸ್ಕೂಲು, ಇಂಥ ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡಿದ್ದೀರಿ ಅಂದರೆ ನಿಮಗೆ ಪ್ರೌಡ್ ಫೀಲ್ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಸಂಸ್ಥೆ 250
ಸಂಸ್ಥೆ ಇದು. ಶರಣ ಬಸವೇಶ್ವರರು ಮತ್ತು ವಾದಿರಾಜಪ್ಪ ಅಪ್ಪಾಜಿಯವರು 250 ವರ್ಷಗಳ ಹಿಂದೆ 50 ವರ್ಷ ಸತತವಾಗಿ ಈ ಭಾಗಕ್ಕೆ ಕಾಮಧೇನುವಾಗಿ 20 ವರ್ಷ ಆಗಿ ಕೆಲಸವನ್ನು ಮಾಡಿದರು. ಆಗಿನ ಕಾಲದಲ್ಲಿ ಅನ್ನ ಬಹಳ ಶ್ರೇಷ್ಠ ಇತ್ತು. ಹಸಿವಿಂದ ಬಹಳ ಇದು ಮಾಡ್ತದಂತ ಸಮಯದಲ್ಲಿ ಅನ್ನದಾಸೋಹ ಮಾಡಿ ಯಾರ್ಯಾರು ಏನೇನು ಬೇಕು ಎಲ್ಲ ಕಾಮಧೇನುವಾಗಿ ಕೆಲಸವನ್ನು ಮಾಡಿದ್ದಾರೆ. ಅದೇ ತರ ಈಗ ಬರೋ ಮುಂಬರುವ ಈಗ ನಮ್ಮ ಯುವ ಅಂದ್ರೆ ಹುಡುಗರಿಗೆ ಶರಣರು ಲಿಂಗೈಕ್ಯಾಗಿ 200 ವರ್ಷ ಆಗುತ್ತೆ. ಈ ಬರುವ ಹುಡುಗಿಯಲ್ಲಿ 200 ವರ್ಷ ಆಗುತ್ತೆ. 200 ವರ್ಷ ಇತಿಹಾಸ ಇರುವ ಸಂಸ್ಥೆಯಲ್ಲಿ ನಮ್ಮ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪಾಜಿಯವರು 1934ರಲ್ಲಿ ಮಹಿಳೆಯರಿಗೆ ಮೊದಲು ಪ್ರಾರಂಭ ಮಾಡಿದ ಸ್ಕೂಲ್. ಮಹಿಳೆಯರಿಗೆ ಬಹಳ ಒತ್ತು ಕೊಟ್ಟದ ನಮ್ಮ ಅವನ್ನ ಪೀಠಾಧಿಪತಿಗಳು ಶರಣ 2 ಪೀಠಾಧಿಪತಿಗಳು ಪರಮ ಪೂಜ್ಯ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪಾಜಿಯವರು ಮತ್ತು ತಾಯಿ ನಮ್ಮ ಆಯುವರ ತಾಯಿ ಗೋದು ತಾಯಿ ಆಯುವರು ಕೂಡ ಇಬ್ಬರು ಸೇರಿ ಹೆಣ್ಣು ಮಕ್ಕಳಿಗಿಂತ ಪ್ರಾರಂಭ ಮಾಡಿ 13 ಸ್ಟ್ರೆಂತ್ ಉಳ್ಳ ಹೆಣ್ಣು ಮಕ್ಕಳಷ್ಟು ಪ್ರಾರಂಭ ಮಾಡಿ ಈಗ 25,000 ಮಕ್ಕಳಿಗೆ ತಂದಂತ ನಮ್ಮ ಈ ಪ್ರಸ್ತುತ ಅಪ್ಪಾಜಿಯವರು ಕ್ವಾಲಿಟಿ ಎಜುಕೇಶನ್ ಬಗ್ಗೆ ಬಹಳ ಒತ್ತು ಕೊಟ್ಟರು. ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ನಾವು ಹಿಸ್ಟರಿ 50ರ ದಶಕದಲ್ಲಿ ಪ್ರಾರಂಭ ಮಾಡಿದಾಗ 50ರಲ್ಲಿ ತಮ್ಮ ಆರ್ಟ್ಸ್ನಲ್ಲಿ ಓದಿದ್ದ ಎಲ್ಲ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಉದ್ಯೋಗಗಳು ಅಲಂಕಾರ ಮಾಡಿದ್ದಾರೆ. ಬಿಸಿ ಆದರು, ದೊಡ್ಡ ದೊಡ್ಡ ಇದರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆದರು. ಇಂಥ ಮತ್ತು ಅಂಥ ಸಂಸ್ಥೆಯಲ್ಲಿ ತಾವು ಇದು ಅಡ್ಮಿಷನ್ ಕೊಟ್ಟಿದ್ದಾರೆ. ಮೊದಲು ನಿಮಗೆಲ್ಲ ಸ್ವಾಗತ ಮಾಡುತ್ತಾ ಮತ್ತು ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ನಮ್ಮ ಸ್ನೇಹ ಹೇಳಿದ್ರು, ನಮ್ಮ ಕಮಿಷನರ್ ರಮಣೇಶ್ ಅವರು ಹೇಳಿದ್ರು, ನಿಮ್ಮದು ಕಮಿಟ್ಮೆಂಟ್ ಭಾಳ ಇಂಪಾರ್ಟು. ಮತ್ತು ನಾವು ಆರ್ಟ್ಸ್ ಅಂದರೆ ಈ ಭಾಗಕ್ಕೆ ಸ್ಪೆಷಲಿ ನೀವು ತಪ್ಪು ತಿಳಿಬೋದು ಅಂದರೆ ಇದೇ ನಿಜವಾಗಿದೆ. ಯಾಕಂದ್ರೆ ವರ್ಲ್ಡ್ನಲ್ಲಿ ಬೆಸ್ಟ್ ಯೂನಿವರ್ಸಿಟಿ ಅಂದರೆ ಕ್ಯಾಲಿಫೋರ್ನಿಯಾ ಯಾವ ನೀವು ಆಕ್ಸ್ಫರ್ಡ್ ಹೋಗ್ಬೋದು. ಅಲ್ಲಿ ಆರ್ಟ್ಸ್ನಲ್ಲಿ ಅಡ್ಮಿಷನ್ ಸಿಗಬೇಕಾದ್ರೆ ದೊಡ್ಡ ಸರ್ಕಸ್ ಮಾಡಬೇಕಾಗುತ್ತೆ. ಫಸ್ಟ್ ಅಡ್ಮಿಷನ್ ಕೊಡೋದು ಆರ್ಟ್ಸ್. ಆದರೆ ನಮ್ಮ ಈ ಭಾಗಕ್ಕೆ ಆರ್ಟ್ಸ್ ಅಂದರೆ ಹೇಗೆ ಬರ್ತಾರೆ ಅಂತಂದರೆ ಈ ಸಲ ಚೆನ್ನಾಗಿ ಬಂದಿದ್ದಾರೆ, ಇಲ್ಲ ಅಂತಿಲ್ಲ. ಈಗ ಕ್ರೀಮ್ ಆಫ್ ದಿ ಯಾಕೆ ಆಗಿರ್ತಾರೆ ಸೈನ್ಸ್ ಆಗಿರ್ತಾರೆ ಹೋಗ್ತಾರೆ. ಈ ಭಾಗಕ್ಕೆ ಫಸ್ಟ್ ಏನು ಗೊತ್ತಾರೆ ಅಂದ್ರೆ ಡಾಕ್ಟರ್ ಆಗಬೇಕು, ಆಮೇಲೆ ಇಂಜಿನಿಯರ್ ಆಗಬೇಕು. ಡಾಕ್ಟರ್ ಇಂಜಿನಿಯರ್ಗಿಂತ ನಿಮ್ಮ ಆರ್ಟ್ಸ್ದಲ್ಲಿ ಇಷ್ಟು ದೊಡ್ಡ ಅಂದರೆ ನೀವು ಜಾಸ್ತಿ ಬೇಕಾದ್ರೆ ಆಗುವಂಥ ಶಕ್ತಿ ನಿಮ್ಮ ಆರ್ಟ್ಸ್ನಲ್ಲಿ ಕ್ವಾಲಿಟಿ ಇದೆ. ಅದಕ್ಕೆ ನೀವು ಅಪ್ಪಾಜಿಯವರು ಆರ್ಟ್ಸ್ನ ವಿದ್ಯಾರ್ಥಿಗಳಿಗೆ IAS ಆಗಬೇಕಂತ ಬಹಳ ಶ್ರಮ ಪಡ್ತಾ ಇದ್ದಾರೆ. ಅದಕ್ಕೆ IAS ಆಗಿದಂಥವ್ರೆ ಸರ್ ಬಂದಿದ್ದಾರೆ. ಅವ್ರಿಗೆ ನೋಡಿ ನೀವು ಕಲಿಬೇಕು. ಇಂಥ ಸಣ್ಣ ಒಂದು ಎಕ್ಸಾಮ್ ನೀವು ದೊಡ್ಡ ಸೇವಾ ಮಾಡಲು ಅವಕಾಶ ಇರ್ತದೆ. ಒಂದು IAS ಎಕ್ಸಾಮ್ ನೀವು ಪಾಸ್ ಆದರೆ ಭಾರತ ದೇಶಕ್ಕೆ ಒಳ್ಳೆ ನಿಮ್ಮ ಎಲ್ಲ ನಮ್ಮ ಬಡ ಮಕ್ಕಳಿಗೆ ಅಂದರೆ ಮತ್ತು ಎಲ್ಲ ದೇಶಕ್ಕೆ ನೀವು ಸಹಾಯ ಅಂದರೆ ಅವರ ಸಹಾಯ ಇದು ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ಅಂತ ದೊಡ್ಡದು ನಿಮ್ಮಲ್ಲಿ ಇದೆ. ಅದರೊಳಗೆ ನೀವು ಗುರುತಿಸ್ಕೊಳ್ಬೇಕು, ನೀವು ಪ್ರಯತ್ನ ಮಾಡಬೇಕು. ಗೋಲ್ ದೊಡ್ಡಿಡಬೇಕು. ಗೋಲ್ ದೊಡ್ಡಿಟ್ಟ ಗುರುಗಳು ಹಿಂದಿರ್ತಾರೆ. ಗೋಲ್ ಇದೆ, ಹಿಂದೆ ಗುರು ಇದ್ಮೇಲೆ ನೀವು ಟಾರ್ಗೆಟ್ ಮುಟ್ಟೋಲ್ಲಿ ಯಾವ ಸಂಖ್ಯೆ ನಿಮ್ಮ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ರಾಜ್ಯದಲ್ಲಿ ಕೋವಿಡ್ ಅಲೆ ಹೆಚ್ಚಳದಿಂದ ರಾಜ್ಯ ಸರ್ಕಾರ ಸೆಮಿ ಲಾಕ್ಡೌನ್ಗೆ ಮುಂದಾಗಿದ್ದು ತಪ್ಪಲ್ಲ. ಆದರೆ ಲಾಸ್ಟ್ ಟೈಮ್ ಸಡನ್ ಆಗಿ ಲಾಕ್ಡೌನ್ ಮಾಡಿದಾಗ ಸಾಕಷ್ಟು ತೊಂದರೆಯಾಗಿತ್ತು. ಲಾಕ್ಡೌನ್ನಿಂದ ಬೀದಿಗೆ ಬಿದ್ದಿದ್ದ ಜನರಿಗೆ ಕೇಂದ್ರ ಸರ್ಕಾರ ನೆರವು ನೀಡಿಲ್ಲ. ಈಗಲೂ ಕೂಡ ಸಡನ್ ಆಗಿ ಲಾಕ್ಡೌನ್ ಮಾಡಿದರೆ ರಾಜ್ಯದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳಲಿದೆ ಎಂದು ಕಲಬುರಗಿಯಲ್ಲಿ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದರು. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೆಮಿ ಲಾಕ್ಡೌನ್ ಮತ್ತು ವೀಕೆಂಡ್ ಕರ್ಫ್ಯೂ ಮಾಡುವ ಸರ್ಕಾರ ಮೊದಲೇ ಪೂರ್ವಯೋಜಿತವಾಗಿ ಯೋಜನೆ ಹಾಕಿಕೊಳ್ಳಬೇಕು. ಈ ಹಿಂದೆ ಕೇಂದ್ರದ ಎಡಬಿಡಂಗಿ ನಿರ್ಧಾರಗಳಿಂದ ವಿಶ್ವದಲ್ಲಿ ದೇಶದ ಆರ್ಥಿಕ ಗುಣಮಟ್ಟ ಪಾತಾಳಕ್ಕೆ ಕುಸಿದಿತ್ತು. ಬಡ ಮಧ್ಯಮ ವರ್ಗದವರ ಜನರು ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬಂದಿದ್ರು. ಮುಂಜಾಗೃತಾ ಕ್ರಮ ತೆಗೆದುಕೊಳ್ಳದೆ ಲಾಕ್ಡೌನ್ ಮಾಡೋದು ಸರಿಯಲ್ಲ. ಎಲ್ಲದರ ಬಗ್ಗೆ ಚಿಂತನೆ ಮಂಥನ ಮಾಡಿ ಲಾಕ್ಡೌನ್ ಜಾರಿ ಮಾಡಬೇಕು. ಯಾವ ವಲಯಗಳಿಗೆ ರಿಯಾಯಿತಿ ಕೊಡಬೇಕು ಅನ್ನೋದು ನಿರ್ಧರಿಸಬೇಕು ಎಂದರು. ಸಣ್ಣ ಪುಟ್ಟ ಕೆಲಸ ಮಾಡೋರು ಅವರೆಲ್ಲ ಬೀದಿಗೆ ಬಿದ್ರು. ಅವ್ರಿಗೆ ಯಾವ ವ್ಯವಸ್ಥೆನೂ ಕೂಡ ಕೇಂದ್ರ ಸರ್ಕಾರ ಮಾಡಿಲ್ಲ ಮತ್ತು
ಯಾವ ವ್ಯವಸ್ಥೆನೂ ಕೂಡ ರಾಜ್ಯ ಸರ್ಕಾರ ಮಾಡಿಲ್ಲ. ಅವರು ಲೇಬರ್ ಡಿಪಾರ್ಟ್ಮೆಂಟ್ನಾಗ ಇರ್ತಕ್ಕಂಥ ಇದು ಫಂಡ್ ಏನಿದೆ, ವಿಶೇಷವಾಗಿ ವರ್ಕರ್ಸ್ ವೆಲ್ಫೇರ್ ಫಂಡ್ ಅಂತ, ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಫಂಡ್, ಆ ಫಂಡ್ ಅನ್ನ ಉಪಯೋಗ ಮಾಡಿ ಅವ್ರ ದುಡ್ಡೇ ಅವರಿಗೆ ಕೆಲವು ಜನರಿಗೆ ಕೊಡ್ತಕ್ಕಂಥದ್ದು ಮಾಡಿ, ಅಲ್ಲಿ ಖಜಾನಾ ಇಲ್ಲ, ಸರ್ಕಾರಿ ಖಜಾನಾನಿಂದ ಬರಲಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ನಿಂದ ಬರಲಿಲ್ಲ. ಯಾವುದೋ ಅವರ ವೆಲ್ಫೇರ್ ಸ್ಕೀಮಿಗೆ ಅವರ ಜೀವನದಲ್ಲಿ ಮುಂದೆ ಅವರು ಏನಂತಾರೆ, ಅವ್ರ ಸಿಕ್ಕಾಗ್ಲಿ ಮತ್ತೊಂದು ವಿಚಾರ ಆಗ್ಲಿ, ಮಕ್ಕಳು ಇಂಥ ಯೋಜನೆಗಳಿಗೆ ಇಟ್ಟಂತ ದುಡ್ಡು ಅದು ಅವರಿಗೆ ಹಾಗೆ ಸೆಪರೇಟ್ ನೀವು ವ್ಯವಸ್ಥೆ ಮಾಡೋದು ಬಿಟ್ಟು ಸಾಮಾನ್ಯ ಜನರಿಗೆ ಯಾವ ರೀತಿ ಅದನ್ನ ನೋಡಿಕೊಳ್ಳದೆ ಇದೇ ಮಾಡಿದ್ರೆ. ಈಗೂ ಕೂಡ ಲಾಕ್ಡೌನ್ ನೀವು ಸಡನ್ ಆಗಿ ಏನಾದರೂ ಮಾಡಿದರೆ, ವ್ಯವಸ್ಥೆ ಮಾಡದೆ, ಅದು ಒಂದು ದೊಡ್ಡ ಆರ್ಥಿಕವಾದಂತಹ ಒಂದು ದೊಡ್ಡ ಪೆಟ್ಟು ಬೀಳುತ್ತದೆ ಮತ್ತು ಅದರಿಂದ ನಿಜವಾಗ್ಲೂ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ. ಲೋವರ್ ಮಿಡಲ್ ಕ್ಲಾಸ್, ಪುವರ್ ಕ್ಲಾಸ್, ವರ್ಕಿಂಗ್ ಕ್ಲಾಸ್ ಇವರಿಗಂತೂ ತೊಂದರೆ ಆಗೇ ಆಗ್ತದೆ. ಆದ್ರೆ ಮಿಡಲ್ ಕ್ಲಾಸ್ ದವರಿಗೂ ತೊಂದರೆ ಆಗ್ತದೆ. ಏನಂದ್ರೆ ಅವ್ರು ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಇರೋದಿಲ್ಲ, ಕೆಲಸ ಮನೆಯಿಂದ ಮಾಡಂತಾರೆ. ಹೀಗಾಗಿ ಈಗಾಗಲೇ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗಿದೆ, ಇನ್ಫ್ಲೇಷನ್ ಹೆಚ್ಚಿಗಿದೆ, ಇನ್ನು ದಿನ 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 ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗ್ತಾ ಇದೆ, ಇನ್ಫ್ಲೇಷನ್ ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಅವರು ಬಹಳ ವಿಚಾರ ಮಾಡಿ ಕೆಲವು ಸ್ಟೆಪ್ಸ್ ಅನ್ನು ತೆಗೆದುಕೊಳ್ಳಬೇಕು. ಇದು ನನ್ನ ವೈಯಕ್ತಿಕವಾದಂತಹ ವಿಚಾರ. ಮತ್ತು ನೀವು ಎಲ್ಲಿ ಸಾಧ್ಯ ಇದೆ, ಈಗ ಮಕ್ಕಳಿಗೆ ವಿದ್ಯಾಭ್ಯಾಸ, ಬಡವರ ಮಕ್ಕಳು ಇರ್ತಾರೆ, ಬಡವರ ಮಕ್ಕಳಿಗೆ ಆನ್ಲೈನ್ ಎಜುಕೇಶನ್ ಸಿಗಲ್ಲ. ಆ ಹಳ್ಳಿಗಳಲ್ಲಿ ಪಾಪ ಅವ್ರ ಬಲ್ಲಿನ ಒಂದು ಏನ್ ಹೇಳ್ತೀರಿ ನೀವು, ಲ್ಯಾಪ್ಟಾಪ್ ಇರಲ್ಲ, ಅಥವಾ ನಿಮ್ಮ ಸ್ಮಾರ್ಟ್ ಫೋನ್ ಇರಲ್ಲ, ಆಮೇಲೆ ನಿಮ್ಮ ಕನೆಕ್ಷನ್ ಸಿಗಲ್ಲ, ಎಷ್ಟೋ ಸಲ ಎಲೆಕ್ಟ್ರಿಸಿಟಿ ಇರೋದಿಲ್ಲ. ಅವ್ರು ಎಲ್ಲೂ ಹೋಗ್ಬೇಕು. ನಾವು ಹೇಳ್ಕೊಳ್ತೇವೆ 65% ನಮ್ಮ ಜನ ಹಳ್ಳಿಯಲ್ಲಿ ಇರ್ತಾರೆ, ಅದೇ ಪ್ರಕಾರ ಅಷ್ಟು ಮಕ್ಕಳು ಇರ್ತಾರೆ. ಇದಕ್ಕೆಲ್ಲ ಸ್ವಲ್ಪ ಚಿಂತನೆ ಮಾಡಬೇಕು ನಾವು. ಇಂಥ ಕೋವಿಡ್ ಸಂದರ್ಭದಲ್ಲಿ ನಾವು ಕೇರ್ಫುಲ್ ಆಗಿರಬೇಕು, ಇದು ಒಂದು ಕಡೆ. ಆದ್ರೆ ಅದರ ಜೊತೆಯಲ್ಲಿ ವ್ಯವಸ್ಥೆನೂ ಮಾಡಬೇಕು. ಮಕ್ಕಳ ವಿದ್ಯಾಭ್ಯಾಸ ಹಾಗೆ, ಬಡವರು ಹೊಟ್ಟೆ ತುಂಬಿಸೋದು ಹಾಗೆ, ಡೇ ಟು ಡೇ ಕೆಲಸ ಮಾಡೋರು, ಕಾಯಿಪಲ್ಯ ಮಾರೋರು, ಕನ್ಸ್ಟ್ರಕ್ಷನ್ ವರ್ಕರ್ಸು, ಸ್ಮಾಲ್ ಛೋಟಾ ಮೋಟಾ ಇಂಡಸ್ಟ್ರಿಗಳು ಮಾಡೋರು, ಅವ್ರದ್ದೇನು ಪರಿಸ್ಥಿತಿ. ಅದಕ್ಕಾಗಿ ಇದ್ರ ಬಗ್ಗೆನೂ ಅವ್ರು ಚಿಂತನೆ ಮಾಡಬೇಕು ಅಂತ ಹೇಳಿ ನಂದೊಂದು ಇದು ಇದೆ. ಹರಾಬರಿಯಲ್ಲಿ ನಾವು ತಿಳಿತು ಅದನ್ನೇ ನಾವು ಮಾಡ್ತೇವೆ ಅಂದ್ರೆ ಅದು ಸರಿ ಹೋಗೋದಿಲ್ಲ. ಇನ್ನೊಂದೇನಂದ್ರೆ, ಈಗ ನಮ್ಮ ಕನ್ಸಂಪ್ಷನ್ ಕಡಿಮೆ ಆಯ್ತು ಅಂದ್ರೆ ನಮ್ಮ ಟ್ಯಾಕ್ಸು ಕಡಿಮೆ ಆಗ್ತದೆ. ನಮಗೇನು ಬರ GST ಇದೆ ಅದು ಕಡಿಮೆ ಆಗ್ತದೆ. ಸೊ ಹೇಗಾಗಿ ನಮ್ಮ ಆದಾಯ ಕಡಿಮೆ ಆಗ್ತದೋ ಹಾಗಾಗಿ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬರ್ತಕ್ಕಂಥ ಆದಾಯನೂ ಕಡಿಮೆ ಆಗ್ತದೆ. ಜನರ ಆದಾಯದಿಂದನೇ ಬರೋದಲ್ಲ. ನೀವೇನು ತಿಂಡಿ ತಿಂದ್ರೆ ಟ್ಯಾಕ್ಸ್ ಇರ್ತದೆ, ಬಟ್ಟೆ ತಗೊಂಡ್ರೆ ಟ್ಯಾಕ್ಸ್ ಇರ್ತದೆ, ಶೂಸ್ ತಗೊಂಡ್ರೆ ಟ್ಯಾಕ್ಸ್ ಇರ್ತದೆ, ಯಾವುದೇ ಫಂಕ್ಷನ್ ಮಾಡಿದ್ರೆ ಟ್ಯಾಕ್ಸ್ ಇರ್ತದೆ. ಇದರಿಂದಾನೇ ಬರೋದಲ್ಲ. ಅದಕ್ಕೆ ಅದರ ಬಗ್ಗೆ ನಿಮ್ಮ ಆದಾಯ ಕಡಿಮೆ ಆದಾಗ ನೀವೇ ಕೇರ್ಫುಲ್ ಇರೋದೆ. ಅದಕ್ಕೆ ನೀವು ಪ್ರಯಾರಿಟಿ ಕೊಟ್ಟು ಇದಕ್ಕೊಂದು ಯೋಜನೆ ಹಾಕಿ ಮಾಡಬೇಕೆ ಹೊರತಾಗಿ ಬರೇ ಒಂದು ಸಡನ್ ಆಗಿ ನಾವು ಒಂದು ತೀರ್ಮಾನ ತಗೊಂಡಿದ್ದೇವೆ ಅಂತ ಹೇಳಿ ಮಾಡಿದ್ರೆ ಅದು ಒಂದು ಸ್ವಲ್ಪ
ಸಾಮಾನ್ಯ ಜನರಿಗೆ ಎಲ್ಲರಿಗೂ ತೊಂದರೆ ಆಗ್ತದೆ. ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ನಂದು. ಅದರ ಅರ್ಥ ನಾ ಇದು ಹೇಳ್ತಾ ಇಲ್ಲ, ಈ ಕೋವಿಡ್ ಸ್ಪ್ರೆಡ್ ಆಗಲಿ, ಜನ ಏನಪ್ಪ ಅಂತಂದ್ರೆ ಬೀದಿ ಮೇಲೆ ಬಂದು ದಿನ ಇದು ಮಾಡಿ ಹಂಗಲ್ಲ. ಎಲ್ಲೆಲ್ಲಿ ಯಾವ್ಯಾವ ಸೆಕ್ಟರ್ನಲ್ಲಿ ಹಾಕಬೇಕು, ಯಾವ ಸೆಕ್ಟರ್ಗಳು ಓಪನ್ ಇಡಬೇಕು, ಇದನ್ನ ತಿಳ್ಕೊಂಡು ಮಾಡಬೇಕು. ಇನ್ನು ಕೋವಿಡ್ನಿಂದ ಮೃತಪಟ್ಟವರ ಕುರಿತು ಕೇಂದ್ರ ಸರ್ಕಾರ ಬೋಗಸ್ ರಿಪೋರ್ಟ್ ನೀಡಿದೆ. ಕೇವಲ 5 ಲಕ್ಷ ಜನ ಮಾತ್ರ ಕೋವಿಡ್ನಿಂದ ಮೃತಪಟ್ಟಿದ್ದಾರೆ ಎಂದು ಹೇಳ್ತಾರೆ. ನಮ್ಮ ದೇಶದಲ್ಲಿ 5,80,000 ಹಳ್ಳಿಗಳಿವೆ. ಪ್ರತಿಯೊಂದು ಹಳ್ಳಿಯಲ್ಲಿ 2 ಸಾವನ್ನಪ್ಪಿದ್ರೆ 10 ಲಕ್ಷ ಜನ ಮೃತಪಟ್ಟಿರುವುದು ತಿಳಿಯುತ್ತೆ. ಅಂಥದ್ರಲ್ಲಿ ಸರ್ಕಾರ ಜನರಿಗೆ ಸುಳ್ಳು ಮಾಹಿತಿ ರವಾನೆ ಮಾಡ್ತಾ ಇದೆ ಎಂದು ಖರ್ಗೆ ಅವರು ಸರ್ಕಾರದ ವಿರುದ್ಧ ಹರಿಹಾಯ್ದರು. ಆಮೇಲೆ ಸೋನಿಯಾ ಗಾಂಧಿ ಅವರೇನು ಲೆಟರ್ ಬರೆದಿದ್ರು, ಮನಮೋಹನ್ ಸಿಂಗ್ ಅವರೇನು ಲೆಟರ್ ಬರೆದಿದ್ರು, ಅಥವಾ ನಾನು ಸ್ವತಃ ಆಸ್ ಎ ಲೀಡರ್ ಏನು ಹೇಳಬೇಕಾಗಿತ್ತು ಎಲ್ಲ ಕೊಟ್ಟಿದೆ. ಬಟ್ ಅವ್ರು ಯಾವುದು ಗಮನಕ್ಕೆ ತೊಗೊಳ್ಳೋದಿಲ್ಲ. ಅವ್ರಿಗೆ ಏನ್ ತಿಳಿತದೋ ಅದನ್ನ ಮಾಡ್ತಾರೆ. ಇಡೀ ದೇಶದಲ್ಲಿ ಕೋವಿಡ್ ಇಂದ ಬರೇ 5 ಲಕ್ಷ ಜನ ಸತ್ತಿದ್ದಾರೆ ಅಂತ ಅವ್ರು ಹೇಳ್ತಾರೆ, ತೀರ್ಕೊಂಡಿದ್ದಾರೆ ಅಂತ. ನಾನ್ ನಿಮಗೆ ಒಂದು ಫ್ಯಾಕ್ಟ್ಸ್ ಹೇಳ್ತೇನೆ. ಈ ದೇಶದಲ್ಲಿ 5,80,000 ಹಳ್ಳಿಗಳಿವೆ. ಎಷ್ಟು? 5,80,000 ವಿಲೇಜಸ್. ಆಮೇಲೆ ಪಟ್ಟಣಗಳಿವೆ, ಆಮೇಲೆ ದೊಡ್ಡ ಪಟ್ಟಣಗಳಿವೆ, ಆಮೇಲೆ ಮೆಟ್ರೋಪಾಲಿಟನ್ ಸಿಟೀಸ್ ಇವೆ. ಹಳ್ಳಿಗೆ ಇವಾಗ ಇಬ್ಬರೇ ಸತ್ತಾರಂದ್ರೆ ಅದೇ 10 ಲಕ್ಷ ಆಗ್ತದೆ. ಇಬ್ಬರೇ ನೀವು ಬಿಟ್ಬಿಡಿ. ಇದು ಹ್ಯಾಮ್ಲೆಟ್ಸ್, ಸಣ್ಣ ಸಣ್ಣ ಹಟ್ಟಿಗಳು ಅವೆಲ್ಲ ಬಿಟ್ಬಿಡಿ. ದೀಸ್ ಆರ್ ಮೇಜರ್ ರೆವಿನ್ಯೂ ವಿಲೇಜಸ್. ಎರಡೇ ಹಿಡೀರಿ. ಹಂಗೆ ಎಷ್ಟೋ ಜನ ಸತ್ತಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ. ಸಿಟಿಗಳಲ್ಲಿ 100 ಜನ ಸತ್ತಾರೆ, ಮೆಟ್ರೋಪಾಲಿಟನ್ ಸಿಟಿ 1000 ಜನ ಸತ್ತಾರೆ, ಲಕ್ಷಾಂತರದಲ್ಲಿ. ಅದ್ರ ಇವೆಲ್ಲ ಇಂಥ ಬೋಗಸ್ ಸಂಖ್ಯೆ ಕೊಡ್ತಾರೆ, ಹೇಳಿದ್ರೆ ಕೇಳಲ್ಲ. ಅದು ಸೈಂಟಿಫಿಕ್ ಆಗಿ ಅದರದ್ದು ವಿಶ್ಲೇಷಣೆ ಆಗಿಲ್ಲ. ಅದಕ್ಕೆ ಈಗ ಅವ್ರದ್ದೇನದ ಪ್ರಚಾರ ಜೋರಿದೆ, ಪಬ್ಲಿಸಿಟಿ ಸಿಗ್ತದೆ. ಅದು ಇದು ಅಸತ್ಯ ಇದೆ ಅಂತ ನಾವು ಎಷ್ಟು ಸಲ ಹೇಳಿದ್ರು ಅದು ಗಮನಕ್ಕೇನು ಅವ್ರು ತಗೊಳ್ಳೋದಿಲ್ಲ. ಅವರು ಆ ಅಸತ್ಯನೇ ಸುಳ್ಳೆ 100 ಸಾರಿ ಹೇಳಿ ಸತ್ಯ ಮಾಡತಕ್ಕಂಥ ತೋರಿಸ್ತಾರೆ. ಬಟ್ ಇದು ನಾ ಫ್ಯಾಕ್ಟ್ಸ್ ಮುಂದೆ ಕೊಡ್ತಾ ಇದ್ದೀವಿ. ಇಷ್ಟು ಹಳ್ಳಿಗಳು ಈ ದೇಶದಲ್ಲಿವೆ, ಇಷ್ಟು ಪಟ್ಟಣಗಳಿವೆ, ಇಷ್ಟು ಮುನ್ಸಿಪಾಲಿಟಿಗಳಿವೆ, ಇಷ್ಟು ಸಿಟಿ ಕಾರ್ಪೊರೇಷನ್ಸ್ ಇವೆ, ಇಷ್ಟು ಮೆಟ್ರೋಪಾಲಿಟನ್, ಚೆನ್ನೈ ಆಗಲಿ, ಬೆಂಗಳೂರು ಆಗಲಿ, ಕಲ್ಕತ್ತಾ ಆಗಲಿ, ಬಾಂಬೆ ಆಗಲಿ, ಇಲ್ಲಿ ಎಷ್ಟು ಜನ ನಿಮ್ಗೆಲ್ಲ ಗೊತ್ತಿದೆ. ಈ ಉತ್ತರ ಪ್ರದೇಶದಲ್ಲಂತೂ ಸುಡಕ್ಕೆ ಕಟ್ಟಿಗೆ ಸಿಗಲಿಲ್ಲ, ಹೂಳಕ್ಕೆ ಜಮೀನಿಲ್ಲ. ಗಂಗಾ ನದಿಯಲ್ಲಿ ಎಷ್ಟೋ ಜನ ಅರ್ಧ ಸುಟ್ಟು ಬಿಡ್ತು ಎಲ್ಲ ಬಿಸಾಕ್ ಬಂದಿದ್ದಾರೆ. ಎಲ್ಲಕ್ಕ ಕ್ಯೂ ಹತ್ತದವಾಗ ಆಂಬ್ಯುಲೆನ್ಸ್ ಸಿಕ್ಕಿಲ್ಲ, ಆಕ್ಸಿಜನ್ ಸಿಕ್ಕಿಲ್ಲ, ಬೆಡ್ ಸಿಕ್ಕಿಲ್ಲ, ಹಾಸ್ಪಿಟಲ್ನಲ್ಲಿ ಬೆಡ್ ಇಲ್ಲ. ಇಂಥ ಪರಿಸ್ಥಿತಿ ಅವಾಗ ಬಂದಿದೆ. ಈಗ ಅದನ್ನು ಇದೆಲ್ಲಾನು ಕೂಡ ನೋಡ್ಕೊಳ್ಬೇಕು. ಸುಳ್ಳಾಡೋದು ಬಿಡಿ, ನಿಮ್ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳಕ್ ನೀವು 100 ಸಾರಿ ಏನ್ ಹೇಳ್ತೀರಿ. ಬಟ್ ಫ್ಯಾಕ್ಟ್ಸ್ ಆರ್ ಫ್ಯಾಕ್ಟ್ಸ್. ಅದಕ್ಕೆ ನಾನು ಹೇಳೋದೇನಂದ್ರೆ, ಮೋದಿ ಅವರು ಸ್ಟೇಟ್ಗೂ ಹಣ ಕೊಡಬೇಕು, ಸಪೋರ್ಟ್ನಲ್ಲಿ ಬರಬೇಕು. ಯಾಕಂದ್ರೆ ಇಲ್ಲಿನವ್ರು ಪಾಪ ಬಾಯಿ ಬಿಟ್ಟು ಕೇಳೋಟ್ರು ಶಕ್ತಿ ಇವ್ರಿಗಿಲ್ಲ. ಯಾಕಿಲ್ಲ ಅಂದ್ರೆ, ಇಲ್ಲಪ್ಪ ನಾವು ಕೇಳಕ್ ಹೋದ್ರೆ ನೀವು ಮ್ಯಾನೇಜ್ ಮಾಡಕ್ ಆಗಲ್ಲ ಅಂತ ಹೇಳಿ ಇವ್ರು ಇದ್ದ ಹಣದಲ್ಲೇ, ಇದ್ದ ಬಜೆಟ್ನಲ್ಲೇ ಹಿಂಗ ಸುತ್ತಾಡಿಕೊಂಡು ಮಾಡಬೇಕು. ಅದಕ್ಕೆ ಇಮಿಡಿಯೇಟ್ಲಿ ಅವರು ಈ ವ್ಯವಸ್ಥೆನೂ ಮಾಡಬೇಕು. ಇಮಿಡಿಯೇಟ್ಲಿ ಒಂದು ಪ್ಯಾಕೇಜ್ ವರ್ಕರ್ಸ್ಗಳಿಗೆ, ಮೈಗ್ರೆಂಟ್ ವರ್ಕರ್ಸ್ಗಳಿಗೆ, ಸ್ಮಾಲ್ ಅಂಡ್ ಮೀಡಿಯಂ ಈ ಕಾರ್ಖಾನೆಗಳಿರ್ತಾವ ಅವರಿಗೆ, ಈ ಅನೇಕ ಜನ ಡೇ ಟು ಡೇ ಇದ್ರ ಮೇಲೆ ಬದುಕತಕ್ಕಂಥವ್ರಿಗೆ, ಅವರಿಗೆಲ್ಲ ಏನಾದರೂ ಒಂದು ಪ್ಯಾಕೇಜ್ ಮಾಡಬೇಕು.
ಅದರ ಅವ್ರಿಗೆ ಎಲ್ಲಿ ಕೆಲಸ ಸಿಗ್ತಾ ಇಲ್ಲ ಅದನ್ನು ನೋಡಬೇಕು, ನೋಡಿ ಗುರುತಿಸಿ ಸಹಾಯ ಮಾಡಬೇಕು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕರ್ನಾಟಕ ರಾಜ್ಯಾದ್ಯಂತ 2 ವಾರಗಳ ಕಾಲ ವೀಕೆಂಡ್ ಕರ್ಫ್ಯೂ, 5 ದಿನಗಳವರೆಗೆ ನೈಟ್ ಕರ್ಫ್ಯೂ. ಶುಕ್ರವಾರ ರಾತ್ರಿ 10 ಗಂಟೆಯಿಂದಲೇ ವೀಕೆಂಡ್ ಟಫ್ ಕರ್ಫ್ಯೂ ಜಾರಿ. ಮುಂದಿನ 5 ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಬೆಳೆಯುತ್ತೆ ಅನ್ನೋದು ಹೇಳೋಕೆ ಆಗಲ್ಲ, ಮಾಜಿ ಪ್ರಧಾನಿ HD ದೇವೇಗೌಡ ಹೇಳಿಕೆ. ಇಲ್ಲಿಗೆ ಇನ್ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, CPU, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಕಲಬುರಗಿ. ಸೆಲ್ ನಂಬರ್ 9448066586.